ಬಿಜೆಪಿ ಮಾಜಿ ಶಾಸಕರ ಮನೆ ಮೇಲೆ ಎಸ್ಐಟಿ ದಾಳಿ ಮಾಡಿ ಈಗ ನಾನು ಕೇಳ 136 ಸೀಟ್ ಇವ್ರಿಗೆ ಗೆದ್ರಲ್ಲ ಕಾಂಗ್ರೆಸ್ನವರು. ಚುನಾವಣಾ ಫಲಿತಾಂಶ ಬರೋದಕ್ಕಿಂತ ಮುಂಚೆನೇ ಈಗಿನ ಉಪಮುಖ್ಯಮಂತ್ರಿ ನಾವು 136 ಸೀಟ್ ಗೆಲ್ತಾ ಇದ್ದೀವಿ ಅಂತ ಹೇಳಿದ್ರಲ್ಲ. ಯಾವ ಕಳ್ತನ ಮಾಡಿ 136 ಸೀಟು ಅಂತ ಹೇಳಿದ್ರು? ಅವರು ತಪ್ಪು ಅವರಲ್ಲಿ ಇಟ್ಕೊಂಡವ್ರೆ. ಮೊದಲು ದರೋಡೆಕೋರರು ಅವರು ದರೋಡೆ ಮಾಡಿ ಇನ್ನೊಬ್ಬರ ಮೇಲೆ ಈಗ ಹಾಕಕ್ಕೆ ಹೊರಟವ್ರು ಅಷ್ಟೇ. ಇಲ್ಲಿ ಇದರ 136 ಸೀಟ್ ಗೆಲ್ಲಬೇಕಾದ್ರೆ ಮತವಂಚನೆ ಮಾಡಿ ಗೆದ್ರು. ಆಳಂದಲ್ಲಿ ಗೆದ್ದಿರೋದು ಯಾರು? ಈಗ ಕ್ಯಾಂಡಿಡೇಟು ಕಾಂಗ್ರೆಸ್ನಲ್ಲಿ ಗೆದ್ದಿರೋದಲ್ಲಿ. ಆಗಿರೋ ಮತಗಳತನ ಮಾಡಿದರೆ ಬಿ ಜೆ ಪಿ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲಿಂದ ಗೆಲ್ಲರು? ಇದನ್ನೇ ನಾನು ಹೇಳಿದ್ದು. ಈ ಸರ್ಕಾರಕ್ಕೆ ಇವತ್ತು ಜನಗಳ ಕಷ್ಟ ಸುಖ ನೋಡೋದಕ್ಕೆ ಅವ್ರು ತಯಾರಿಲ್ಲ. ಇಂಥ ವಿಷಯಗಳಿಗೆ ಡೈವರ್ಟ್ ಮಾಡಿ ಇದನ್ನು ಬರೋದೀಕರಿಸ್ಕೊಂಡು ಇವತ್ತು ಜನಗಳನ್ನು ಇವತ್ತು ಒಂದು ರೀತಿ ಅವ್ರ ಜೊತೆ ನಗಪಾಟ್ಲ ಆಟ ಆಡ್ತಾ ಇದ್ದಾರೆ. ಎ ಖಾತೆ ಬಿ ಖಾತೆ ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಬೇಕು. ಅದ್ರ ಬಗ್ಗೆ ಸ್ಟೋರಿನ ತಾವು ಜನಗಳ ಮುಂದೆ ಇಡೋದು ಒಳ್ಳೆಯದು ನನ್ನ ಅಭಿಪ್ರಾಯದಲ್ಲಿ. ಯಾಕೆ ಅಂದರೆ ಇವತ್ತು ಇಡೀ ರಾಜ್ಯದಲ್ಲಿ ರೆವೆನ್ಯೂ ಸೈಟ್ಗಳನ್ನು ಕನ್ವರ್ಟ್ ಮಾಡ್ಕೊಂಡು ಸೈಟ್ ಮಾಡ್ತಕ್ಕಂಥ ಭೂಮಿ ರೈತರ ಭೂಮಿನ ಇಡೀ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲೋದ್ರೂ ಎಲ್ಲೋ ಈಗ ಬರ್ಬೇಕಾದ್ರೆ ನಾನು ನೋಡಿದೆ, ಯಾರೋ ಎಚ್ ಡಿ ದೇವೇಗೌಡ ಬಡಾವಣೆ ಅಂತ ಹೇಳಿ ಗೋಲ್ಡನ್ ಇದರಲ್ಲಿ ಹಾಕೊಂಡಿರೋದು ನೋಡೋದಲ್ಲಿ ಬರಬೇಕಾದ್ರೆ. ಇವತ್ತು ಇಡೀ ದೇಶದಲ್ಲೇ ನಡೀತಿದೆ. ನಾನು ಎ ಖಾತೆ ಬಿ ಖಾತೆದು ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸ್ಗಳೇ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಕಾನ್ಫರೆನ್ಸ್ ಪ್ರೆಸ್ ಮೀಟ್ ಮಾಡಬೇಕು ಅಂತ ಇದ್ದೀನಿ. ಕಾರಣ, ಈಗ ಒಂದು ಉದಾಹರಣೆ, ಬೆಂಗಳೂರು ನಗರದಲ್ಲೇ ಯಾವುದೋ ಒಂದು ಏರಿಯಾದಲ್ಲಿ ಒಬ್ಬ ಬಿಲ್ಡರು 5 ಎಕರೆ ಭೂಮಿನ ರೈತನಿಂದ ತಗೊಂಡು ರೆವಿನ್ಯೂ ಸೈಟ್ ಕನ್ವರ್ಟ್ ಮಾಡಿ 30-40 ಸೈಟನ್ನು ಒಂದು 15,000 20,000 ಮಾರಾಟ ಮಾಡ್ತಾನೆ. ಇದು ಇರ್ತಕ್ಕಂಥ ಪರಿಸ್ಥಿತಿ ನಡ್ಕೊಂಬಂದಿರೋದು ಮೊದಲಿಂದನು. ಆ 15-20,000ಕ್ಕೆ ಅವನು ಕಾರ್ಪೊರೇಷನಿಂದ ನೀರಿನ ಕನೆಕ್ಷನ್ ತಗೊಂಡವನೇ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ತಗೊಂಡವನೇ, ರೆವಿನ್ಯೂ ಸೈಟಿಗೆ ಕಾರ್ಪೊರೇಷನ್ಗೆ ಪ್ರತಿ ವರ್ಷ ದುಡ್ಡು ಕಟ್ಟವನೇ ಆ ಆಸ್ತಿದು. ಈಗ ಅದನ್ನು ಎ ಖಾತೆ ಬಿ ಖಾತೆ ದೀಪಾವಳಿ ಉಡುಗೊರೆ ಕೊಡ್ತಾವ್ರಲ್ಲ ಈ ಸರ್ಕಾರದಲ್ಲಿ, ಬಿ ಖಾತೆಯಿಂದ ಎ ಖಾತೆ ಮಾಡ್ಕೊಳ್ಳಿ ಅಂತ ಹೇಳಿ. ಅದರಿಂದ ಇವನಿಗೇನು ಸಿಗ್ತದೆ? ಬಿ ಖಾತೆಯಿಂದ ಎ ಖಾತೆಗೆ ಹೋದಾಗ ಈಗ ಅವ್ರಿಗೆ ದರೋಡ ಮಾಡೋಕ್ಕೆ ಒಳ್ಳೆ ಅವಕಾಶ ಇದು. ಪತ್ರಿಕೆಯಲ್ಲಿ ನೀವೇ ಬರೆದಿದ್ದೀರಿ, ಇನ್ನು 7.5 ಲಕ್ಷ ಬಿ ಖಾತೆಯಲ್ಲಿ ಹೋಲ್ಡರ್ಸ್ ಅವರೇ ಅಂತ ಹೇಳಿ. ಆಮೇಲೆ ಅದೇನೋ ಇದೆ, ಸರ್ಕಾರದ ಆದೇಶದೆಲ್ಲ ತರಲಿಲ್ಲ. ಇಲ್ಲಿ ನಾನು ಬೆಂಗಳೂರಲ್ಲೇ ಒಂದು ಪ್ರೆಸ್ ಮೀಟ್ ಮಾಡ್ತೀನಿ ತಿರುಪತಿ. ಅಯ್ಯೋ ರಾಮನೇ, 1 ನಿಮಿಷ ಬ್ರದರ್. ಸ್ಪೆಸಿಫಿಕ್ ಅವರ ಪರಮೇಶ್ವರನ ಮಂತ್ರಿ ಅಂತ ಕರಿತೀರಾ? ಏನು ಗೊತ್ತಿದೆ ಅವರಿಗೆ? ಇಲ್ಲಿ ಕಣ್ಣು ಕಟ್ದಂಗಿದೆ ಇವ್ರ ಆದೇಶಗಳು. ಇಲ್ಲೇನು ಹೇಳ್ತಾರೆ, ಅದೆಂತೂ ಬಿ ಖಾತೆಯಿಂದ ಎ ಖಾತೆ ಮಾಡ್ತೀವಿ, 100 ದಿವಸ ಸಮಯ ಕೊಟ್ಟಿದ್ದೀವಿ, ನೀವೊಂದು ಅರ್ಜಿ ಹಾಕೋದಕ್ಕೆ 500 ರೂಪಾಯಿ ಕಟ್ಟು ಒಂದು ಅರ್ಜಿ ಹಾಕಿ, ಆಮೇಲೆ ಅದೇನೋ ಆನ್ಲೈನು ಇದರೊಳಗೆಲ್ಲ ಏನೋ ಎಲ್ಲ ನಿಮ್ಮ ಇದನ್ನು ಫೀಡ್ಬ್ಯಾಕ್ ಮಾಡಿ ನಿಮ್ಮ ಎಲ್ಲ ವಿವರಣೆನ. ಅದ್ರ ಜೊತೆಗೆ ಈಗ ಏನು ಗೈಡೆನ್ಸ್ ವ್ಯಾಲ್ಯೂ ಮಾಡೋರಲ್ಲ, ಗೈಡೆನ್ಸ್ ವ್ಯಾಲ್ಯೂ ಇವತ್ತು 3 ಪಟ್ಟು 4 ಪಟ್ಟು ಜಾಸ್ತಿ ಮಾಡಿದ್ದು ಯಾವಾಗ? ಕಳೆದ ವರ್ಷ 2 ಬಾರಿ ಮಾಡಿದ್ರು ಸರ್ಕಾರ ಬಂದ್ಮೇಲೆ. ಈ ಸರ್ಕಾರ ಬಂದಮೇಲೆ 2 ಬಾರಿ ಮಾಡವ್ರೆ. ಅವರೆಲ್ಲರ ಡೆವಲಪರ್ಸ್ಗಳು ಅವ್ರು ಕೇಳಿ ಹೇಳ್ತಾರೆ ಇರಲಿ. ಈಗ ಬ್ರದರ್ ನೀವು ಹೇಳಿದ್ರಲ್ಲ, ಈಗ ಗೈಡೆನ್ಸ್ ವ್ಯಾಲ್ಯೂ ಅಷ್ಟು ಜಾಸ್ತಿ ಮಾಡಿ 5% ಗೈಡೆನ್ಸ್ ವ್ಯಾಲ್ಯೂ ದುಡ್ಡು ಕಟ್ಟಿ ಅಂತವ್ರೆ. ಈಗ 30-40 ಸೈಟು 4-3-12,200 ಅಡಿ. ಇವರು ಒಂದು ಅಡಿಗೆ ಈಗ ಇವರೇ ಮಾಡಿರೋ ಗೈಡೆನ್ಸ್ ವ್ಯಾಲ್ಯೂ 5,000 ರೂಪಾಯಿನಿಂದ 35,000 40,000 ರೂಪಾಯಿ ಇವರೇ ಮಾಡವ್ರೆ ಒಂದು ಅಡಿಗೆ. ಈಗ 1,200 ಅಡಿಗೆ ಎಷ್ಟಾಯಿತು? 1.5 ಕೋಟಿ 2 ಕೋಟಿ
ಬೆಲೆ ಬಾಳ ಈಗ ಸೈಟ್ ಅವು. ಅವನು 15,000 20,000 ಕಟ್ಟಿ ತಗೊಂಡವನೇ, ಟ್ಯಾಕ್ಸು ಕಟ್ಕೊಂಡ್ಬಂದವನೇ. ಈಗ 5% ಅಂದರೆ 1 ಕೋಟಿಗೆ ಅವನು ಎಷ್ಟು ಕಟ್ಟಬೇಕು? ಅವನ ಜಾಗ ಅದು ಸರ್ಕಾರದ ಜಾಗ ಅಲ್ಲ. ಇದನ್ನು ನಾನು ಹೇಳ್ತಾ ಇರೋದು. ಇದು ಗೊತ್ತಿಲ್ಲದಿರೋ ಮಕ್ಳು ಕೇಳಿದ್ರು ಹೇಳ್ತಾರೆ ಪರಮೇಶ್ವರ್ಗೆ. ಅದು ಸ್ವಲ್ಪ ಯಾವ್ದು ಸಣ್ಣ ಮಕ್ಳು ಕೇಳಿ ಗೊತ್ತಿಲ್ಲದೆ ಇದ್ರೆ